ಈಗ ರೈತರು ಬೆಳೆಯನ್ನೇ ನಾವು ಬೆಳ್ಕೊಂಡು ಅದರಲ್ಲೇ ಲಾಭ ತೆಗೆದುಕೊಳ್ತೀನಿ ಅಂತ ಅಂದ್ರೂ ಸಾಧ್ಯ ಆಗಲ್ಲ. ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಿದಂಥ ಇನ್ಕಮ್ ಬರೋದಿಲ್ಲ. ಹಾಗಾಗಿ ಸೈಡ್ ಇನ್ಕಮ್ಸ್ಗಳನ್ನ ಮಾಡ್ಕೊಳ್ಬೇಕು. ನಾವು ಹೇಳ್ತೀವಿ ಡೈರಿ ಫಾರ್ಮಿಂಗು, ಪಶುಸಂಗೋಪನೆ, ಹೈನುಗಾರಿಕೆ ಮಾಡ್ಕೋಬೇಕು ಅಂತ, ಈಗ ಕುರಿ ಕೋಳಿ ಸಾಕಾಣಿಕೆಗಳನ್ನ ಮಾಡ್ಕೊಳ್ಬೇಕು ಅಂತ. ಸೊ ಇದು ರೈತರು ಇದಕ್ಕೆ ಯಾವ ರೀತಿಯಾಗಿ ಇದಕ್ಕೆ ಎಫರ್ಟ್ ಹಾಕಬೇಕು ಹಿಂಗೆ? ಫಸ್ಟ್ ಹಸು ಕಟ್ಟೋದಾಗಿರ್ಬೋದು, ಕುರಿ ಕೋಳಿ ಮೇಕೆ ಎನಿಥಿಂಗ್ ಆಗಿರ್ಬೋದು, ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದು 10-20 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟು ನಾನು ವರ್ಷದಲ್ಲೇ 10-20 ಲಕ್ಷ ದುಡ್ಡು ಬಿಡ್ತೀನಿ ಅಂತ ಹೋಗ್ತಾರೆ. ಯಾರ್ಯಾರು ಕುರಿ ಫಾರ್ಮ್ ಮಾಡಿದಾರೋ ಅಥವಾ ಮೇಕೆ ಫಾರ್ಮ್ ಮಾಡಿದಾರೋ 1 ಕೋಟಿ 2 ಕೋಟಿ 3 ಕೋಟಿ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. 90% ಫೇಲ್ಯೂರ್ ಆಗಿದ್ದಾರೆ. ಏನಕ್ಕಂದ್ರೆ ಕುರಿ ಕೋಳಿ ಅಥವಾ ಮೇಕೆ ಅನ್ನೋದು ಅವು ಕೂಡ ನಮ್ಮ ತರ ಒಂದು ಜೀವಿಗಳು. ಸೊ ಅದಕ್ಕೂ ಕೇರ್ ಬೇಕಾಗುತ್ತೆ. ಬಟ್ ನಮ್ ಜನ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಇಟ್ಸ್ ಬಿಸ್ನೆಸ್ ತರ ಯೋಚನೆ ಮಾಡ್ತಾರೆ. ಬಿಡು ನೋಡ್ಕೋಣ, ತಾನಿದ್ದು ಮೇಂಟೈನ್ ಮಾಡ್ತಾನ ಮೋಸ್ಟ್ ಸಕ್ಸಸ್ಫುಲ್ ಅಲ್ಲಿ ಇದು ಬರುತ್ತೆ. ಡೈರಿ ಫಾರ್ಮಿಂಗ್ ಆಗಿರ್ಬೋದು ಅಥವಾ ಕುರಿ ಫಾರ್ಮಿಂಗ್ ಆಗಿರ್ಬೋದು ಅಥವಾ ಮೇಕೆ ಕೋಳಿ ಎನಿಥಿಂಗ್. ಅದು ಬಿಟ್ಟು ನಾನು ಎಂಪ್ಲಾಯೀಸ್ನ ಇಟ್ಟು ಮೇಂಟೈನ್ ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ನಾನು ಯಾರೇ ಒಂದು ಡೈರಿ ಫಾರ್ಮಿಂಗ್ ಹೋಗ್ತೀನಿ ಅಥವಾ ಕುರಿ ಕೋಳಿ ಇದು ಮಾಡ್ತೀವಿ ಅಂದ್ರೂ ಕೂಡ ನಾನು ಫಸ್ಟ್ ಏನು ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಫಸ್ಟ್ ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಕೇಲ್. 10 ಕುರಿ ಸ್ಟಾರ್ಟ್ ಮಾಡಿ, 20 ಕುರಿ ಸ್ಟಾರ್ಟ್ ಮಾಡಿ, ಅದನ್ನ ಸ್ಕೇಲ್ ಮಾಡಿ. ಅವಾಗ ನಿಮ್ಗೆ ಪಾಸಿಟಿವ್ಸ್ ನೆಗೆಟಿವ್ಸ್ ಗೊತ್ತಾಗುತ್ತೆ. ಕುರಿಗಳು ಹೆಂಗ್ ರಿಯಾಕ್ಟ್ ಆಗುತ್ತೆ, ಯಾವ ಟೈಮಲ್ಲಿ ಏನ್ ರೋಗ ಬರುತ್ತೆ ಒಂದು ಗೊತ್ತಾಗುತ್ತೆ. ಹಸುದು ಅಷ್ಟೇ, ಫಸ್ಟ್ 2 ಹಸು ಕಟ್ಟಿ, ಆಮೇಲೆ 4 ಮಾಡಿ, ಆಮೇಲೆ 10 ಮಾಡಿ, ಆಮೇಲೆ 1000 ಮಾಡಿ ಬೇಕಿದ್ರೆ. ಆದ್ರೆ ನಮ್ ಜನ ಏನ್ ಮಾಡ್ತಾರೆ, ಫಸ್ಟೇ 10 ಹಸು ಕಟ್ಟಕ್ ಹೋದಾಗ ಕೈ ಸುಟ್ಕೊಳ್ತಾರೆ. ಸೊ ಅಡ್ಜಸ್ಟ್ ಲಾಸ್ ಆಗ್ತಿರೋದು. ಅಥವಾ ನೀವು ಯಾವುದೇ ಕುರಿ ಶೆಡ್ ಅಥವಾ ಕೋಳಿ ಶೆಡ್ ನೋಡಿ ಖಾಲಿ ಇರುತ್ತೆ. ಏನಕ್ಕಂದ್ರೆ ಇದೇ ಜೋಶಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಫೇಲ್ಯೂರ್ ಆಗಿರ್ತಾರೆ. ನೀನು ಇದ್ದು ಕುರಿ ಕೋಳಿಗಳು ಅಥವಾ ಇದನ್ನೋದು ಕುರಿ ಅಥವಾ ಹಸು ಎನಿಥಿಂಗ್ ನಮ್ಮ ಮಕ್ಕಳ ತರ ನೋಡ್ಕೋಬೇಕು. ಅವು ಕರೆಕ್ಟ್ ಟೈಮ್ಗೆ ನೀರು, ಕರೆಕ್ಟ್ ಟೈಮ್ ಇದೆಲ್ಲ ನೋಡ್ಕೊಂಡಾಗ. ಅದು ಬಿಟ್ಟು ಎಂಪ್ಲಾಯಿನ ನಂಬ್ಕೊಂಡು ಹೋಗಿರ್ತಾನೆ, ಎಂಪ್ಲಾಯಿ ಇವತ್ತು ಮೇವು ಹಾಕ್ಬಿಟ್ಟಿರ್ತಾನೆ ಅಂತ ಅವ್ನು ಎಲ್ಲೋ ಇರ್ತಾನೆ, ಅದಕ್ಕೆ ಟೈಮ್ ಸರಿಯಾಗಿ ಊಟ ಅಥವಾ ನೀರು ಸಿಕ್ಕಿರಲ್ಲ, ಹೋಗ್ತಾ ಇರುತ್ತೆ, ಸತ್ತೋಗ್ತವೆ, ರೋಗಗಳು ಬರ್ತವೆ, ಈ ತರ ಆಗುತ್ತೆ. ಸೊ ಸ್ಟಾರ್ಟ್ ವಿತ್ ಸ್ಮಾಲ್. ಅದೇ ಈಗ ನಾವೊಂದು ನಮ್ಮ ಮನೆಗೆ ಒಂದು ನಾಯಿನ ತೆಗೆದುಕೊಂಡು ಬರ್ತೀವಿ ಅಂದ್ರೆ ಅದನ್ನ ಸಾಕೋದಕ್ಕೆ ನಮ್ಗೆ ಆಗುತ್ತಾ? ಅಂದ್ರೆ ಓನ್ಲಿ ಏನು ಫುಡ್ಡು ಅಂದ್ರೆ ಮೀನ್ಸ್ ಅದಕ್ಕೆ ಕೇರಿಂಗ್ ಬೇಕು, ಆ ರೀತಿಯಾಗಿ ನಾವು ಯೋಚನೆ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಪಶುಸಂಗೋಪನೆ ಮಾಡ್ತೀವಿ, ಹೈನುಗಾರಿಕೆ ಮಾಡ್ತೀವಿ ಅಂತ ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕೇರ್ ಮಾಡಬೇಕು. ವೈಜ್ಞಾನಿಕವಾಗಿ ಏನೆಲ್ಲ ಇದೆಯಲ್ಲ, ಸರಿಯಾದ ಟೈಮಿಗೆ ಫುಡ್ ಕೊಡುವಂಥದ್ದು, ಯಾವ ಫುಡ್ ಕೊಡಬೇಕು, ಇದನ್ನೆಲ್ಲ ಓನರೇ ನಿಂತು ಮಾಡುವಂಥ ಕೆಲಸಗಳಿವೆಲ್ಲ. ಯಾರನ್ನೋ ಇನ್ನೊಬ್ಬರು ನಂಬ್ಕೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ಅಂತ. ಇನ್ನೊಂದು, ಇದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಅವ್ರ ಕೃಷಿ ಭೂಮಿಗೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ಕೊಟ್ಟು ಗೊಬ್ಬರ ತಂದು ಹಾಕೋದು ತಪ್ಪುತ್ತೆ ಅಲ್ವಾ? ಆರಾಮಾಗಿ. ಒಂದು ಸಾವಯವ ಕೃಷಿಯಲ್ಲಿ ಒಂದು ಮಾತು ಹೇಳ್ತಾರೆ, ನೀನು ಹಸು ಸಾಕ್ತಾ ಇಲ್ಲ ಅಂದ್ರೆ ನೀನು ವ್ಯವಸಾಯ ಮಾಡ್ತಿಲ್ಲ ಅಂತ. ಏನಕ್ಕಂದ್ರೆ ಹಸು ಬಂದ್ಬಿಟ್ಟು ನಿಮ್ಗೆ ಎಲ್ಲ ಇದಕ್ಕೂ ಕೂಡ ಮೂಲ. ಒಂದು ನೀವು ಡಿವೋಷನಲ್ ಆಗಾದ್ರೂ ತಗೊಳ್ಳಿ ಅಥವಾ ಗೊಬ್ಬರ ಆದ್ರೂ ತಗೊಳ್ಳಿ, ಹಸುವಿಂದ ಗೊಬ್ಬರ ಸಿಗುತ್ತೆ, ಜೀವಾಮೃತ ಸಿಗುತ್ತೆ. ಮತ್ತೆ ಹಸುವಲ್ಲಿ ನೀವು ಇದನ್ನ ಲೈಕ್ ಉಳುಮೆ ಮಾಡಕ್ ತಗೊಳ್ತೀರಾ, ಮತ್ತೆ ಎಲ್ಲದಕ್ಕೂ ಹಸು ಇಂಟರ್ಲಿಂಕ್ ಇರುತ್ತೆ. ಈವನ್ ಡಿವೋಷನಲಿ ತಗೊಂಡ್ರು ಕೂಡ ನಿಮ್ಗೆ ಇದನ್ನೊಂದು ಕನೆಕ್ಷನ್ ಇರುತ್ತೆ. ಇವಾಗ ಉದಾಹರಣೆಗೆ ಹಸು ಒಂದೇ ಒಂದು ಪ್ರಾಣಿ ನಮ್ಮ ಆರೈಕೆನ ಬಯಸೋದು. ಅಂದ್ರೆ ನನ್ನ ಮಾಲೀಕ ನಾನು ಚೆನ್ನಾಗಿರ್ಲಿ, ನನ್ಗೆ ಒಂದು ಆಹಾರ ತಂದು ಹಾಕ್ತಾನೆ ಅಂತ ಹೇಳ್ಬಿಟ್ಟು ಹಸು ಒಂದೇ, ಬೇರೆ ಕುರಿ ಕೋಳಿ ಮೇಕೆ ಅವ್ಯಾವು ಕೂಡ ಬಯಸಲ್ಲ, ಅವ್ಯಾವಕ್ಕೂ ಅಷ್ಟೊಂದು ಇದಿಲ್ಲ. ಸೊ ಅದಕ್ಕೆ ನಾವು ಹಸುನ ತಾಯಿ ಸ್ಥಾನ ಕೊಡೋದು. ನಮ್ಮ ಹಿಂದೂ ಧರ್ಮದಲ್ಲಾಗಲಿ ಅಥವಾ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹಸುಗೆ ನಾಟಿ ಹಸುಗಳು ಎಷ್ಟು ಪವರ್ಫುಲ್ ಇರುತ್ತೆ ಅಂದ್ರೆ, ಇವಾಗ ಆಗಿನ ಕಾಲದಲ್ಲಿ ಪ್ರತಿಯೊಬ್ರು ಮೇವನ್ನ ತಿನ್ನಿಸ್ತಿದ್ರು ಹಸುಗಳಿಗೆ. ಸೊ ಅವಾಗ ಏನಾದ್ರು ನಿಮ್ಗೆ ಏನಾದ್ರು ಒಂದು ರೋಗ ಇತ್ತು ಅಂತ ಅನ್ಕೊಳ್ಳಿ, ಜ್ವರನೋ ಕೋಲ್ಡೋ ಎನಿಥಿಂಗ್, ಹಸು ಅದನ್ನ ಗ್ರಹಿಸಿ ಒಂದು ತಾಯಿ ತರ ಪರ್ಟಿಕ್ಯುಲರ್ ಆಗುವಾಗ ಕೆಲವೊಂದು ಹುಲ್ಲನ್ನ ತಿಂದ್ರೆ ಅಥವಾ ಕೆಲವೊಂದು ಔಷಧೀಯ ಗುಣಗಳು ಇರುವಂತ ತಿಂದ್ರೆ ಅದು ತಿಂದ್ಬಿಟ್ಟು ಬಂದು ಹಾಲು ಕೊಡ್ತಿದ್ವಂತೆ. ಅಷ್ಟು ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಹಸುಗಳಿರುತ್ತೆ. ಆದ್ರೆ ಇವತ್ತು ಅದನ್ನೆಲ್ಲ ಕೂಡ ಹಸುನೇ ವ್ಯವಸಾಯ ಅಂತ ಹೇಳಿದ್ರೆ ಹಸುನೇ ಬೇಡ, ಆ ತರ ಆಗ್ಬಿಟ್ಟಿದೆ. ಸೊ ನೀವು ಸಾವಯವ ಕೃಷಿ ಮಾಡ್ತೀನಿ ಅಂದ್ರೆ ಫಸ್ಟ್ ಒಂದು ಹಸುನ್ ಕಟ್ಟಿ. ಅದೇ ಮೇಂಟೈನ್ ಮಾಡೋಕ್ಕಾಗಲ್ಲ, ಯಾರು ನೋಡ್ಕೊಳ್ತಾರೆ, ಏನೇನೋ ರೀಸನ್ಸ್ಗಳು. ಬಟ್ ನಿಜವಾದ ರೈತ ಇದನ್ನ ಯಾವುದೋ ರೀಸನ್ಸ್ ಹೇಳಲ್ಲ, ಟೈಮ್ ಕೊಟ್ಟು ಸಮಯ ಕೊಟ್ಟು ತಾನೇ ನಿಂತು ಅಲ್ಲಿ ಕೃಷಿಯನ್ನು ಆರಂಭಿಸ್ತಾನೆ. ಮೇನ್ ಆಗಿ ಅದು ಬೇಕು. ನಾವು ಬೆಳೆಯ ದಿನಂಪ್ರತಿ ನಮ್ಮ ಬೆಳೆ ಎಲ್ಲಿಗಿದೆ, ಯಾವ ಹಂತದಲ್ಲಿದೆ ಅಂದರೆ ಚೆಕ್ ಮಾಡ್ತಾ ಇರಬೇಕಂತೆ. ನಮ್ಮ ಬೆಳೆಯ ಬೆಳವಣಿಗೆ ಹೆಂಗೆ ಆಗ್ತಾ ಇದೆ ಅಂತ ದಿನಂಪ್ರತಿ ರೈತ ಕಣ್ಣಾಡಿಸ್ತಾ ಇರಬೇಕು. ಬಟ್ ನಾನೆಲ್ಲೇ ಒಂದು ಬೆಳೆ ಬೆಳೆದು ನಾನು ಇನ್ನೊಂದು ಕಡೆ ಎಲ್ಲೋ ಇದ್ಕೊಂಡು ಇದೆಲ್ಲ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವಾಗ ರೈತ ಅನ್ನೋನು ಬೆಳಗ್ಗೆ ಎದ್ರೆ ತೋಟಕ್ಕೆ ಹೋಗ್ಬೇಕು, ಸಂಜೆ ತೋಟ ಮುಗಿಸ್ಕೊಂಡು ಮನೆಗೆ ಬರ್ಬೇಕು. ಆದ್ರೆ ಇವಾಗ ರೈತ ಅನ್ನೋನು ಹೆಂಗಾಗಿದ್ದಾನಂದ್ರೆ ಬೆಳಗ್ಗೆ ಎದ್ರೆ ಪಂಚಾಯತಿ ಕಟ್ಟೆಗೆ ಹೋಗಿರ್ತಾನೆ, ಇಲ್ದೇ ಇರೋ ರಾಜಕೀಯದ ಬಗ್ಗೆ ಮಾತಾಡ್ತಾನೆ, ತೋಟ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ತೋಟಕ್ಕೆ ಹೋಗ್ತಾನೆ. ಯಾರು ತನ್ನ ರೈತ 24x7 ಅಂದ್ರೆ ನೀವು ನೈಟು ಕೂಡ ಕೆಲವೊಬ್ರು ತೋಟದಲ್ಲಿ ನೀವು ಹೋಗಿ ನೀರು ಕಟ್ತಾರೆ. 24x7 ಅಲ್ಲ, ಅಟ್ಲೀಸ್ಟ್ ಒಂದು 12 ಅವರ್ಸ್ ಒಂದು 10 ಅವರ್ಸ್ ತೋಟದಲ್ಲಿ ಇರ್ತಾರೋ ಅವರ ತೋಟ ಖಂಡಿತವಾಗ್ಲೂ ಕೂಡ ಚೆನ್ನಾಗಿರುತ್ತೆ.
ಯಾರು ನಮ್ಮ ರೈತರು ಇವಾಗೆಲ್ಲ ಪಾಲಿಟಿಕ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಅದು ಅವ್ನು ಆ ಪಾರ್ಟಿ ಈ ಪಾರ್ಟಿ ಗ್ರಾಮ ಪಂಚಾಯತಿ ಅದು ಇದು ಅಂದ್ಕೊಂಡು. ಸೊ ಹಿಂಗೆ ನೀವು ಪಾರ್ಟಿಗಳ ಮೇಲೆ ಇದ್ದರೆ ಯಾವುದೇ ಕಾರಣಕ್ಕೂ ನೀವು ಉದ್ಧಾರ ಆಗಲ್ಲ, ರೈತರು ಅನ್ನೋದು ಉದ್ಧಾರ ಆಗೋಕ್ಕಾಗಲ್ಲ. ಸೊ ಐದರ್ ನಿಮ್ಗೆ ನಾಲೆಜ್ ಇರಬೇಕು. ಇವಾಗ ನಾನು ಬೇರೆ ಬಿಸ್ನೆಸ್ಸಲ್ಲಿ ಇದ್ರೂ ಕೂಡ ನನ್ನ ತೋಟ ಹೇಗಿದೆ, ಅದಕ್ಕೇನು ಮೈನಸ್ ಇದೆ. ಇವಾಗ ಹಸುನೇ ಕಟ್ಟಿ ಅಂದರೆ ಹಸು ಅಂತಲ್ಲ, ಇವಾಗ ನಂಗೆ ಹಸು ಕಟ್ಟೋಕ್ಕಾಗಿಲ್ಲ ಅಂದರೆ ಗ್ಲಿರಿಸಿಡಿಯ ಗಿಡ ಹಾಕ್ಕೊಳ್ಳಿ, ನುಗ್ಗೆ ಹಾಕ್ಕೊಳ್ಳಿ, ಅಥವಾ ಬೇರೆ ಹಾಕ್ಕೊಳ್ಳಿ, ಅಥವಾ ಎರೆಹುಳು ಗೊಬ್ಬರ ತೊಗೊಬಂದು ಹಾಕಿ. ಸೊ ಐದರ್ ನಾಲೆಜ್ ಆದರೂ ಇರಬೇಕು, ಟೈಮ್ ಆದರೂ ಇರಬೇಕು. ಸೊ ಎರಡೂ ಇಲ್ಲದೆ ವೇಸ್ಟ್ ಮಾಡ್ತಿದ್ದಾರೆ ಅಷ್ಟೇ. ಸುಮ್ಮನೆ ರೀಸನ್ಸ್ ಹೇಳೋದಕ್ಕಿಂತ ಪರ್ಯಾಯ ಮಾರ್ಗಗಳು ಹಲವಾರಿದ್ದಾವೆ, ಫಾಲೋ ಮಾಡ್ಬೇಕು ರೈತರು.